ಆಲ್ಮೋಸ್ಟ್ ಎಲ್ಲರೂ ಕ್ಯಾಶ್ ವಿತ್‌ಡ್ರಾಲ್ ಮಾಡ್ತೀವಿ, ಕ್ಯಾಶ್ ಡೆಪಾಸಿಟ್ ಮಾಡ್ತೀವಿ. ಬಟ್ ಎಟಿಎಂ ಹಿಂದೆ ಯಾವ ಬ್ಯಾಕ್ ಎಂಡ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಿರಲ್ಲ. ಅದರಲ್ಲೂ ನನಗೆ 5 ಮೋಸ್ಟ್ ಇಂಪಾರ್ಟೆಂಟ್ ಡೌಟ್ಸ್ ಇದೆ. ನಿಮಗೂ ಈ ಥರ ಡೌಟ್ಸ್ ಇದೆಯಾ? ಎಟಿಎಂ ಆಕ್ಚುಲಿ ಇಂಟರ್ನೆಟ್ ಯೂಸ್ ಮಾಡುತ್ತಾ? ಕ್ಯಾಶ್ ಎಟಿಎಂ ಒಳಗೆ ಹೇಗೆ ಕೌಂಟ್ ಆಗುತ್ತೆ? ರಾಂಗ್ ಪಿನ್ ಹಾಕಿದ್ರೆ ಇನ್ಸ್ಟೆಂಟ್ ಆಗಿ ರಿಜೆಕ್ಟ್ ಯಾಕೆ ಆಗುತ್ತೆ? ಎಟಿಎಂ ಮಷೀನ್ ನಿಮ್ಮ ಬ್ಯಾಂಕ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ? ಎಟಿಎಂ ಸೀಕ್ರೆಟ್ಲಿ ಬ್ಯಾಂಕ್ ಸರ್ವರ್ ಜೊತೆ ಕನೆಕ್ಟ್ ಆಗಿರುತ್ತಾ? ಇದೇ ರೀತಿ ನಿಮಗೂ ಡೌಟ್ಸ್ ಇದೆಯಾ? ಈ ಡೌಟ್ಸ್ನೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕ್ಲಿಯರ್ ಮಾಡ್ತೀನಿ ಬನ್ನಿ. ಫಸ್ಟು ನೀವು ಅಮೌಂಟ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕಾರ್ಡ್ನ ಇನ್ಸರ್ಟ್ ಮಾಡ್ತೀರಾ. ಕಾರ್ಡ್ ಇನ್ಸರ್ಟ್ ಮಾಡಿದಾಗ ಕಾರ್ಡಲ್ಲಿರುವಂಥ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಆರ್ ಮ್ಯಾಗ್ನೆಟಿಕ್ ಚಿಪ್ ಇಂದ ಎಂಟೈರ್ ಡೀಟೇಲ್ಸ್ ಆಫ್ ದಿ ಕಾರ್ಡ್ ಮಷೀನ್ ರೀಡ್ ಮಾಡುತ್ತೆ. ಮಷೀನ್ ಇವಾಗ ನಿಮ್ಮ ಡೀಟೇಲ್ಸ್ನ ರೀಡ್ ಮಾಡ್ತು. ದೆನ್ ಯು ಹಿಟ್ ಎಂಟರ್ ಆದಮೇಲೆ ಸೆಕ್ಯೂರಿಟಿ ಪಿನ್, ಕಾರ್ಡ್ ಎಟಿಎಂ ಪಿನ್ ಜನರೇಟ್ ಮಾಡ್ತೀರಾ. ಓಕೆ, ಯು ಎಂಟರ್ ದ ಪಿನ್ ವೆರಿಫಿಕೇಶನ್ನು ಇವಾಗ ಯಾಕೆ ಅಂತಂದ್ರೆ ಬ್ಯಾಂಕ್ ಮತ್ತೆ ಎಟಿಎಂ ನಡುವೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎಟಿಎಂ ಪಿನ್ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಮಾಡೋದಕ್ಕೆ ಪಿನ್ ಎಂಟರ್ ಮಾಡ್ತೀರಾ. ದೆನ್ ಬ್ಯಾಂಕ್ ಮತ್ತೆ ಎಟಿಎಂ ನಡುವೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು. ಇವಾಗ ಪಿನ್ ಎಂಟರ್ ಮಾಡಿದ್ರೆ ಇಫ್ ಪಿನ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಬ್ಯಾಂಕ್ ಸರ್ವರ್ ಚೆಕ್ ಮಾಡುತ್ತೆ. ನೀವು ಎಂಟರ್ ಮಾಡಿರೋ ಪಿನ್ ಕರೆಕ್ಟ್ ಇದೆಯೋ ಇಲ್ವೋ. ದೆನ್ ನಿಮ್ಮ ಹತ್ರ ಸಫಿಷಿಯಂಟ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಒಂದು ಪಿನ್ ನಾಟ್ ಕರೆಕ್ಷನ್, ಇಟ್ ಈಸ್ ವ್ಯಾಲಿಡೇಷನ್. ಪಿನ್ ವ್ಯಾಲಿಡೇಷನ್, ದೆನ್ ಸಫಿಷಿಯಂಟ್ ಬ್ಯಾಲೆನ್ಸ್, ದೆನ್ ಫ್ರಾಡುಲೆಂಟ್ ಆಕ್ಟಿವಿಟೀಸ್. ಆಲ್ಸೋ ಇವಾಗ ಚೂಸ್ ದಿ ಟೈಪ್ ಆಫ್ ಅಕೌಂಟ್, ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ಅಂತ ಚೂಸ್ ಮಾಡೋದಕ್ಕೆ ಅದಕ್ಕೆ ನಿಮ್ಮ ಆಪ್ಷನ್ಸ್ ಕೊಟ್ಟಾಗ ನಿಮ್ದು ಸೇವಿಂಗ್ ಅಕೌಂಟ್ ಆಗಿದ್ರೆ ಬಟ್ ನೀವು ಕರೆಂಟ್ ಅಕೌಂಟ್ ಮಿಸ್ ಆಗಿ ಚೂಸ್ ಮಾಡಿದ್ರೆ ದೆನ್ ಯು ಆಟೋಮೆಟಿಕ್ಲಿ ಲಾಕ್ಔಟ್, ರೀಟ್ರೈ ಅಂತ ಬರುತ್ತೆ. ಅದು ಒಂದು ಎನ್ಕ್ರಿಪ್ಷನ್ ಪರ್ಪಸ್. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನೀವು ನಿಮ್ಮ ಹತ್ರ ಬ್ಯಾಲೆನ್ಸ್ 5,000 ಇದೆ ಬಟ್ ನೀವು ಬೇರೆಯವ್ರಿಗೆ ಅಥವಾ ಎಟಿಎಂ ಇಂದ ಡೆಪಾಸಿಟ್ ವಿತ್ಡ್ರಾಲ್ ಮಾಡ್ಕೊಳ್ಳೋದು 10,000 ಅಂತ ಅನ್ಕೊಳ್ಳಿ. ಅವಾಗ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಅಗೇನ್ ಬ್ಯಾಕ್ ಟು ದಿ ರೀಇನ್ಸರ್ಟ್ ದಿ ಕಾರ್ಡ್ ಅಂಡ್ ಟ್ರೈ ಅಗೇನ್ ಅಂತ ಬರುತ್ತೆ ಅಲ್ವಾ. ಇದೆಲ್ಲ ಒಂದು ಎನ್ಕ್ರಿಪ್ಷನ್ ಪರ್ಪಸ್. ಆಲ್ಸೋ ಡಿಟೆಕ್ಟ್ಸ್ ದಿ ಫ್ರಾಡುಲೆಂಟ್ ಆಕ್ಟಿವಿಟೀಸ್. ಇವಾಗ ಬ್ಯಾಂಕ್ ಸರ್ವರು ಪಿನ್ ವೆರಿಫಿಕೇಶನ್, ದೆನ್ ಸಫಿಷಿಯಂಟ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ, ದೆನ್ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ವೈಲ್ ಚೂಸಿಂಗ್ ದಿ ಕರೆಂಟ್ ಅಂಡ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್ ಆರ್ ದಿ ರೈಟ್ ಪಾತ್ ವಿತ್ಡ್ರಾಲ್ ಆರ್ ಡೆಪಾಸಿಟ್ ಆರ್ ಪಿನ್ ಚೇಂಜ್ ಆರ್ ಫೋನ್ ನಂಬರ್ ಚೇಂಜ್ ಆರ್ ಆಧಾರ್ ಸೀಡಿಂಗ್ ಎನಿಥಿಂಗ್ ರೈಟ್ ವೇ ಅಲ್ಲಿ ಮಾಡ್ತಾ ಇದ್ದಾರೆ ಅಂಡ್ ರೈಟ್ ಟೈಮಿಂಗ್ ಅಲ್ಲಿ ತಗೊಂತಾ ಇದ್ದಾರೆ. ಫ್ರಾಡುಲೆಂಟ್ ಆಕ್ಟಿವಿಟೀಸ್ ನೀವು ಎಷ್ಟು ಟೈಮ್ ತಗೊಂತೀರಾ ಅಂಡ್ ಹ್ಯೂಮನ್ ಆಪರೇಟಿಂಗ್ ಮಾಡಬೇಕಾದ್ರೆ ಟಚ್ ಸೆನ್ಸರ್ಸ್ನ ಕೂಡ ಡಿಟೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಬೇರೆಯವರು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅವರು ಈಚ್ ಕೀ ಮೇಂಟೈನ್ ಮಾಡುತ್ತೆ. ಆ ಈಚ್ ಕೀ ಇಂದ ಅನಲೈಸ್ ಮಾಡುತ್ತೆ ಇದು ಹ್ಯೂಮನ್ ರೋಬೋಟೋ ಹ್ಯೂಮನ್ ಅಂತ ಕ್ರಾಸ್ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಮಾಡ್ತಾನೆ ಹೋಗುತ್ತೆ. ದೆನ್ ಅಪ್ರೂವಲ್ ರೆಸ್ಪಾನ್ಸ್ಗೆ ಏನ್ ಮಾಡುತ್ತೆ ಅಂದ್ರೆ ನೀವು ಹಾಕಿರುವಂಥ ಎಲ್ಲ ಡೀಟೇಲ್ಸ್ ಅಂದ್ರೆ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಟೈಪ್ ಆಫ್ ಬ್ಯಾಂಕ್ ಎಲ್ಲ ಕರೆಕ್ಟ್ ಇದ್ರೆ ಅಪ್ರೂವ್ಡ್ ಮೆಸೇಜ್ ಅಂದ್ರೆ ಮುಂದೆ ಫಾರ್ವರ್ಡ್ ಮಾಡುವಂತ ಅಪ್ರೂವ್ಡ್ ರೆಸ್ಪಾನ್ಸ್ ಅಕ್ನಾಲೆಜ್ ಮೇಲೆ ವರ್ಕ್ ಆಗುತ್ತೆ. ದೆನ್ ಕ್ಯಾಶ್ ಪ್ರೊಸೆಸಿಂಗ್ ಅಲ್ಲಿ ನೀವು ಎಂಟರ್ ಮಾಡಿರುವಂಥ ಅಮೌಂಟ್ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಏಕೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕ್ಯಾಶ್ ಕೌಂಟಿಂಗ್ ಸೆನ್ಸಾರ್ಸ್ ಯೂಸ್ ಮಾಡಿರ್ತಾರೆ. ಅದು ಕ್ಯಾಶ್ ಕೌಂಟಿಂಗ್ ಇನ್ಫ್ರಾರೆಡ್ ಸೆನ್ಸರ್ಸ್ ನ ಯೂಸ್ ಮಾಡಿರ್ತಾರೆ. ಯಾಕೆ ಇನ್ಫ್ರಾರೆಡ್ ಸೆನ್ಸರ್ಸ್ ಅಂತಂದ್ರೆ ಇಟ್ ಡಿಟೆಕ್ಟ್ಸ್ ಎವ್ರಿಥಿಂಗ್ ಅಬೌಟ್ ದಿ ಕ್ಯಾಶ್. ಅಂದ್ರೆ ಒಂದು ನೋಟ್ ಅಲ್ಲಿ ಇರುವಂತ ಇನ್ಕ್ಲೂಡಿಂಗ್ ನಂಬರ್ಸ್ ಆಲ್ಸೋ, ನಾಟ್ ದಿ ರುಪೀಸ್ ನಂಬರ್ಸ್, ಎವ್ರಿ ಡಿಜಿಟ್ಸ್ ಇರ್ತಾರೆ ಅದನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. ಅಷ್ಟು ರಿಯಲ್ ಟೈಮ್ ಹೈಲಿ ಸೆನ್ಸಿಟಿವ್ ಸೆನ್ಸರ್ಸ್ ನ ಯೂಸ್ ಮಾಡಿರ್ತಾರೆ. ಆಫ್ಟರ್ ದಿ ಕೌಂಟಿಂಗ್ ಆಫ್ ದಿ ಕ್ಯಾಶ್, ದೆನ್ ಕ್ಯಾಶ್ ನಿಮಗೆ ಡಿಸ್ಪೆನ್ಸ್ ಆಗ್ಬೇಕಂದ್ರೆ ಡಿಸ್ಪ್ಲೇ ಆಗಬೇಕು. ಇವಾಗ ಕ್ಯಾಶ್ ಡಿಸ್ಪೆನ್ಸರ್ ಏನ್ ಮಾಡುತ್ತೆ, ರೋಲರ್ ತರ ಒಂದು ಡಿವೈಸ್ ಇರುತ್ತಲ್ಲ ಎಟಿಎಂ ಅಲ್ಲಿ ಕ್ಯಾಶ್ ಡಿಸ್ಪೆನ್ಸ್ ಮಾಡಬೇಕು. ದೆನ್ ಕ್ಯಾಶ್ ಕೌಂಟರ್ ಇಂದ ರೋಲರ್ಗೆ ಪುಷ್ ಮಾಡುತ್ತೆ. ಕ್ಯಾಶ್ ನೀವು ಪುಷ್ ಮಾಡಿದ ತಕ್ಷಣ ದೇರ್ ಇಸ್ ಆಪ್ಷನ್ ಟು ಟೇಕ್ ದ ಕ್ಯಾಶ್ ಅಂತ ಡಿಸ್ಪ್ಲೇ ಅಲ್ಲಿ ಕಲೆಕ್ಟ್ ಯುವರ್ ಕ್ಯಾಶ್ ಅಂತ ಡಿಸ್ಪ್ಲೇ ಅಲ್ಲಿ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ 2 ಪ್ರೋಸೆಸ್ ಆಗುತ್ತೆ. ದೆನ್ ನಿಮ್ಮ ಅಮೌಂಟ್ ಡಿಟೆಕ್ಟ್ ಆಗುತ್ತೆ, SMS ಬರುತ್ತೆ. ಆಲ್ಸೋ ಯು ಹ್ಯಾವ್ receipt less or I want receipt like that. If you want receipt you can go for receipt. Then message automatically amount detect ಆಗ್ತಿದಂಗೆ ಮೆಸೇಜ್ ಬಂದೇ ಬರುತ್ತೆ. This amount is credited from this bank ಅಂತ ಅಂದ್ರೆ ನಿಯರ್ ಬೈ ATM ಲೊಕೇಶನ್ ಟ್ರ್ಯಾಪ್ ಆಗಿ ನಿಮಗೆ ಮೆಸೇಜ್ ಬಂದೇ ಬರುತ್ತೆ. ದೆನ್ ಇವಾಗೊಂದು OTP ಹಾಕಿ ಅಮೌಂಟ್ ವಿತ್ಡ್ರಾಲ್ ಮಾಡೋ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಯಾಕೆ OTP ಹಾಕಿ ಅಮೌಂಟ್ ವಿತ್ಡ್ರಾಲ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಸಮ್ ಯು ಲಾಸ್ಟ್ ದ ಕಾರ್ಡ್ ಅಂಡ್ ಬಟ್ ದಟ್ ಪರ್ಸನ್ ನೋ ಯುವರ್ಸ್ ATM ಪಿನ್ ಅಂತಂದ್ರೆ ಅವಾಗ ನಿಮ್ಮ ಅಮೌಂಟ್ ವಿತ್ಡ್ರಾಲ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸಮ್ ಫೇಕ್ ಫ್ರೆಂಡ್ಸ್ಗೆಲ್ಲ ನೀವು ಶೇರ್ ಮಾಡಿರ್ತೀರಲ್ಲ ಅದರಿಂದ ಅವ್ರು ಡಿಟೆಕ್ಟ್ ಮಾಡಿ ದೆನ್ OTP ಇಂದನೂ ಚಾನ್ಸಸ್ ಇರುತ್ತೆ. ದೆನ್ ಹೈ ಅಮೌಂಟ್ ಅಂದ್ರೆ ಲಾರ್ಜ್ ಅಮೌಂಟ್ಗೂ ಕೂಡ OTP ಎನೇಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಅಮೌಂಟ್ ಯಾವ ನಿಯರೆಸ್ಟ್ ಲೋಕಲ್ ಟವರ್ ಅಲ್ಲಿ ಯಾವ ATM ಅಲ್ಲಿ ವಿತ್ಡ್ರಾಲ್ ಮಾಡಿದ್ದಾರೆ ಅಂತ ಕೂಡ ಮೆಸೇಜ್ ಬರುತ್ತೆ. ಅಂದ್ರೆ ಹೈಲಿ ಎವಾಲ್ವ್ಡ್ ರಿಯಲ್ ಟೈಮ್ ಮಾನಿಟರಿಂಗ್ ATM ಮಷೀನ್ ನ ಬಿಲ್ಡ್ ಮಾಡಿದ್ದಾರೆ. ದಿಸ್ ಇಸ್ ಹೌ ATM ಕಂಪ್ಲೀಟ್ ವರ್ಕಿಂಗ್ ಪೈಪ್ಲೈನ್. 5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಫ್ ದಿ ATM ಅಂದ್ರೆ ಸೆಕ್ಯೂರ್ ಕನೆಕ್ಷನ್ ಇರುತ್ತೆ ಬ್ಯಾಂಕ್ ಸರ್ವರ್ ನಡುವೆ ಮತ್ತೆ ATM ಇಸ್ ಲೈಕ್ ಒಂದು ಕಂಪ್ಯೂಟರ್ ಮಷೀನ್. ಆ ಮಷೀನ್ ಬ್ಯಾಂಕ್ ಸರ್ವರ್ ಜೊತೆ ಕನೆಕ್ಟ್ ಆಗಿರುತ್ತೆ. ಸೆಕ್ಯೂರ್ ಆಗಿ ಕಮ್ಯುನಿಕೇಶನ್ ಎನೇಬಲ್ ಮಾಡುತ್ತೆ, ಪಿನ್ ವೆರಿಫಿಕೇಶನ್ ಮಾಡುತ್ತೆ ಮತ್ತೆ ವ್ಯಾಲಿಡೇಷನ್ ಮಾಡುತ್ತೆ. ದೆನ್ ಅಮೌಂಟ್ ಇದೆಯೋ ಇಲ್ವೋ ಎನ್ಕ್ರಿಪ್ಟ್ ಮಾಡು ಅಂತ ಪ್ರತಿ ಒಂದನ್ನು ಚೆಕ್ ಮಾಡುತ್ತೆ. ಸೆಕ್ಯೂರ್ ಕನೆಕ್ಷನ್ ಆಗುತ್ತೆ. ದೆನ್ ಎನ್ಕ್ರಿಪ್ಟೆಡ್ ಡೇಟಾ, ಯುವರ್ ಪಿನ್ ಅಂಡ್ ಡೇಟಾ ಎನ್ಕ್ರಿಪ್ಟೆಡ್ ಟು ಪ್ರಿವೆಂಟ್ ದಿ ಹ್ಯಾಕಿಂಗ್. ಯುವರ್ ಪಿನ್ ಇಸ್ ದಿ ಅಲ್ಟಿಮೇಟ್ ಸೀಕ್ರೆಟ್ ಕೀ. ಪಿನ್ ಇಲ್ದಲೆ ಯಾವುದೇ ಕೆಲಸ ಆಗಲ್ಲ. ಪಿನ್ ಇಂದಾನೆ ಎಲ್ಲ ಕೆಲಸ ಆಗೋದು. ಪಿನ್ ಇಸ್ ಲೈಕ್ ಎ ಗಾಡ್. ದೆನ್ ಫ್ರಾಡ್ ಡಿಟೆಕ್ಷನ್.
ಸಸ್ಪಿಷಿಯಸ್ ಆಕ್ಟಿವಿಟೀಸ್, ರೋಬೋಟಿಕ್ ಆಕ್ಟಿವಿಟೀಸ್ ಆರ್ ಬಾಟ್ ಆಕ್ಟಿವಿಟೀಸ್ ನ ಡಿಟೆಕ್ಟ್ ಮಾಡುತ್ತೆ. ದೆನ್ ಸ್ಮಾರ್ಟ್ ಸೆನ್ಸರ್ಸ್ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಸೆನ್ಸರ್ಸ್ ಆರ್ ಯೂಶಲಿ ಯೂಸ್ಡ್ ಇನ್ಸೈಡ್ ದಿ ATM ಫಾರ್ ಕ್ಯಾಶ್ ಕೌಂಟಿಂಗ್ ಯೂಸ್ ಮಾಡಿರ್ತಾರೆ. ದೆನ್ ಹೈಲಿ ಸೆಕ್ಯೂರಿಟಿ ಆಸ್ ಐ ಆಲ್ರೆಡಿ ಟೋಲ್ಡ್ ಫಾರ್ ದ ಲಾರ್ಜ್ ಅಮೌಂಟ್ ಅಂಡ್ ದಿ ಹೈಲಿ ಸೆಕ್ಯೂರ್ಡ್ ರಿಯಲ್ ಟೈಮ್ ಎನ್ವಿರಾನ್ಮೆಂಟ್ಗೆ OTP ನ ಯೂಸ್ ಮಾಡಿದ್ದಾರೆ ಅಂಡ್ ಲಾರ್ಜ್ ಅಮೌಂಟ್ಗೂ ಕೂಡ OTP ಬರೋ ಯೂಸ್ ಮಾಡಿದ್ದಾರೆ. ದೆನ್ ಎವ್ರಿಥಿಂಗ್ ವಿಲ್ ಬಿ ಸೆಕ್ಯೂರ್ಡ್, ಮಲ್ಟಿಪಲ್ ಲೇಯರ್ಸ್ ಸೆಕ್ಯೂರಿಟಿ ಲೆವೆಲ್ನ ಬಿಲ್ಡ್ ಮಾಡಿದ್ದಾರೆ. ATM is not just a cash machine, it's a real-time banking computer and connects you to ATM to bank server. ಇದೆಲ್ಲ ಆಗೋದು ವಿತಿನ್ ಎ ಮಿನಿಟ್, ಸಮ್ಟೈಮ್ಸ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ, ಬಟ್ ಲೆಸ್ ದೆನ್ ಮಿನಿಟ್ ಅಲ್ಲಿ ಆಗುತ್ತೆ. ಅಂದ್ರೆ ATM ಜಸ್ಟ್ ಮಷೀನ್ ಅಲ್ಲ, ಒಂದು ಸೆಕ್ಯೂರ್ ಬ್ಯಾಂಕಿಂಗ್ ಕಂಪ್ಯೂಟರ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ATM ಅಲ್ಲಿ ಕ್ಯಾಶ್ ವಿತ್ಡ್ರಾಲ್ ಡೆಪಾಸಿಟ್ ಮಾಡಬೇಕಾದ್ರೆ ATM ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗುವಂತ ವರ್ಕಿಂಗ್ ಸಿಸ್ಟಮ್ ನ ನೆನ್ಪಿಟ್ಕೊಳ್ಳಿ. ATM ಹೇಗೆ ವರ್ಕ್ ಆಗುತ್ತೆ, ATM ಹೇಗೆ ಯೂಸ್ ಆಗುತ್ತೆ. ದೆನ್ ಅನ್ಫಾರ್ಚುನೇಟ್ಲಿ ನಿಮ್ಮ ಅಮೌಂಟ್ ಬೇರೆ ಡಿಟೆಕ್ಟ್ ಮಾಡ್ಕೊಂಡು ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಎಲ್ಲಿಂದ ಯಾರು, ಮತ್ತೆ ATM ಎಲ್ಲ CCTV ಸರ್ವಿಲೆನ್ಸ್ ಇರುತ್ತೆ. ಯಾರು ಡೆಪಾಸಿಟ್ ಮಾಡಿದ್ದಾರೆ, ನೀವು ಮಾಡಿದಾರ, ನೀವು ಮಾಡಿಲ್ವಾ, ಪ್ರತಿಯೊಂದನ್ನು ಅಂದ್ರೆ ನಿಯರೆಸ್ಟ್ ಸೆಲ್ ಟವರ್ ಇಂದ ಯಾವ ATM ಮಷೀನ್ ಡ್ರಾ ಮಾಡಿದ್ದಾರೆ ಅಂತ ಕೂಡ ಮೆಸೇಜ್ ಬರುತ್ತೆ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ ಇನ್ನ ಬೇಕು ಅಂದ್ರೆ ಭಾರತ್ ಪಿಲ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೋತ್ ಇನ್ ಇನ್ಸ್ಟಾ ಅಂಡ್ ಯೂಟ್ಯೂಬ್. ಹೊಸ ಟಾಪಿಕ್ಸ್ ಜೊತೆಗೆ ಬರ್ತೀನಿ, ಕ್ಯೂರಿಯಸ್ ಟಾಪಿಕ್ಸ್ ಜೊತೆಗೆ ಬರ್ತೀನಿ. ನಾನು ಬಿಗಿನರ್ ಇದ್ದೀನಿ, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೈಲೈಟ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.